ಜನರನ್ನ ಅರೆಸ್ಟ್ ಮಾಡಿದೀವಿ. ಅದೇನಾಗಿಲ್ಲ, 8 ಜನ ಬಂದು ಈಗ 8 ಜನ ಬಂಧಿಸಿದೀವಿ. ಅವ್ರು ಕಾನೂನು ಕ್ರಮ ಕೈಗೊಳ್ತೇವೆ. ಬಡವರ ಮಕ್ಕಳ ಬಲಿ ಆಗ್ತದೆ ಅಂತ ಗೊತ್ತಾ? ಅವ್ರನ್ನೇನು ಹುರ್ದುಂಬಿಸಿ ಕಳಿಸಿರ್ತಾರೋ ಏನೋ ಗೊತ್ತಾಗ್ತದೆ. ಇತಿಹಾಸ ತೆಗೆದು ನೋಡು ಭಯ. ಹಿಂದುತ್ವ ಭಾವನೆಗಳನ್ನ, ಧರ್ಮದ ಭಾವನೆಗಳನ್ನ ಹತ್ತಿಕ್ಕಿ ಎಷ್ಟು ಹುಡುಗರು ಜೈಲ್ಗೆ ಹೋಗಿರೋ ಇತಿಹಾಸ ತೆಗೆದು ನೋಡ್ರೆ ನೀವು ಹೇಳೋದು ಕರೆಕ್ಟ್ ಆಗಿದೆ. ಈಗಾಗಲೇ ಏನಲ್ಲಿ ಕಲ್ಲು ಹೊಡೆದವರು ಅರೆಸ್ಟ್ ಮಾಡಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಚಪ್ಪಲಿ ಯಾರು ಹೊಡೆದಿದ್ದಾರೆ ಅನ್ನುವಂಥದ್ದು ಕೂಡ ಕ್ಲಿಯರ್ ಮಾಡಿಲ್ಲ ಅಂತ ಹಿಂದೂ ಕಾರ್ಯಕರ್ತರು ಒಂದು ಹಠ ಹಿಡಿದಿದ್ದಾರೆ ಸರ್. ಅದನ್ನು ಕ್ಲಿಯರ್ ಅದು ನೋಡಿ, ಈ ಗಲಭೆಯಲ್ಲಿ ಏನೇನು ಆಗಿದೆ ಎಲ್ಲವೂ ವಿವರಣೆಯನ್ನು ಪಡಿತಾನೆ ಇದ್ದೀವಿ. ಕಲ್ಲುಗದವ್ರನ್ನ ಪ್ರಚೋದನೆ ಮಾಡಿಸಿ ಅವ್ರನ್ನ ಅರೆಸ್ಟು ಮಾಡಿಸಿವಿ. ನೀವು ಇನ್ನೊಂದು ಏನು ಹೇಳ್ತೀರಿ ಅದನ್ನು ವಿವರಣೆ ಇಮಿಡಿಯೇಟ್ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಮುಸ್ಲಿಮರಿಗೆ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ, ಅವ್ರಿಗೆ ಯಾರಿಗೂ ಭಯ ಇಲ್ಲ ಅಂತ ನಾರಾಯಣ ಸ್ವಾಮಿ ಮಾಡಿದ್ರು ಸರ್ಕಾರ ಮೇಲೆ ಆರೋಪ. ಅವರೆಲ್ಲರೂ ಇದೇ ಕೆಲಸ, ಅವರು ಮಾಡ್ತಕ್ಕಂಥದ್ದು ಕೆಲಸನೇ ಇದೆ. ಎಲ್ಲರೂ ಶಾಂತ ರೀತಿಯಿಂದ ಬರ್ರಪ್ಪ, ನೀವು ಗಲಾಟೆ ಮಾಡಿ ಅಂತ ಹೇಳುದಿಲ್ಲ ಅವ್ರ ಬಾಯಲ್ಲಿ. ಅವರು ಆ ಜಾತಿಯವ್ರು ಮಾಡಿದ್ರು, ಈ ಧರ್ಮದವ್ರು ಮಾಡಿದ್ರು, ಅದ್ರದ್ದು ಹೆಂಗ್ ರಾಜಕೀಯ ಬ್ಯಾಳಿ ಬೇಯಿಸ್ಕೊಂಡಿದೆ ಒಂದು ಕೆಲಸ. ಪೊಲೀಸರೇ ಕ್ಲಿಯರ್ ಮಾಡಿದ್ದಾರೆ ಸರ್. ಮಸೀದಿ ಮೇಲೆ ಕಲ್ಲು ಬಂದಿದ್ದು, ಚಪ್ಪಲಿ ಬಂದಿದ್ದು, ಪೊಲೀಸರಿಗೆ ಅಲ್ಲಿ ಕಲ್ಲುಗಳು ಬಿದ್ದಿದೆ ಸರ್. ಆದ್ರೂ ಕೂಡ ಎಸ್ಪಿ ಅವರು ಬಿದ್ದಾಗ ಅಲ್ಲಿ ಕಠಿಣವಾದ ಕ್ರಮ ತಗೊಳ್ಳುವಂತದ್ದಾಗಲಿ ಡೆಫಿನೆಟ್ಲಿ ತೆಗೆದುಕೊಳ್ತಾರೆ. ನಿಮ್ಗೆ ಯಾಕೆ ಡೌಟ್? ಅದು ಯಾಕೆ ಡೌಟ್ ಪಡ್ತಾ ಇದ್ರಿ? ಡೆಫಿನೆಟ್ಲಿ ಕಠಿಣ ಕ್ರಮ ಕೈಗೊಳ್ತೇವೆ. ಕಾನೂನು ಸುವ್ಯವಸ್ಥೆ ತರಲಿಕ್ಕೆ ಏನ್ ಬೇಕೋ ಅದನ್ನೆಲ್ಲವನ್ನೂ ಮಾಡ್ತೇವೆ. ಇದರಲ್ಲಿ ಯಾರು ಸಣ್ಣವರು ದೊಡ್ಡವರು ಅವರು ಇವರು ಇಲ್ಲ. ಪ್ರಚೋದನಾತ್ಮಕ ಹೇಳಿಕೆಗೆ ಇಲ್ಲಿ ಅವಕಾಶ ಇಲ್ಲ. ಗಲಭೆ ಹುಟ್ಟಿಸೋರಿಗೆ ಅವಕಾಶಗಳಿಲ್ಲ. ಇದನ್ನ ನಾನು ಬಾಗಲಕೋಟೆ ಎಲ್ಲ ಜನತೆಗೆ ವಿನಮ್ರವಾಗಿ ವಿನಂತಿ ಮಾಡ್ಕೋತೇನೆ. ದಯಮಾಡಿ ರಾಜಕೀಯ ಬಲಿಗೆ ತಾವು ಬೀಳಬೇಡಿ. ಬಾಗಲಕೋಟೆನ ಶಾಂತ ರೀತಿಯಿಂದ ಒಯ್ಯೋಣ. ಎಲ್ಲ ಯಾರೇ ತಪ್ಪಿತಸ್ರು, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿಯವಿರಲಿ, ತಪ್ಪು ಮಾಡಿದವನಿಗೆ ಶಿಕ್ಷೆ, ಕಠಿಣ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತದೆ. ಅದನ್ನ ನಿಗಾ ವಹಿಸಿ ಸರ್ಕಾರ ಅವರಿಗೆ ಆಜ್ಞೆ ಮಾಡ್ತದೆ.